ಬಿಸಿಬೇಳೆಬಾತ್ ತಿನ್ನಬೇಕು ಅಂತ ಅನಿಸಿದ್ಯಾ? ಹೆಲ್ತ್ ಕನ್ಸನಾ? ಬನ್ನಿ ಹೆಲ್ದಿ ಮಿಲ್ಲೆಟ್ ಬಿಸಿಬೇಳೆಬಾತ್ ಪ್ರಿಪೇರ್ ಮಾಡೋದ. ಬೇಕಾಗಿರೋದು 1 ಗ್ಲಾಸ್ ಮಿಲ್ಲೆಟ್ಸ್, ಯಾವುದೇ ತಗೊಳ್ಳಿ, ಅದರಷ್ಟೇ 1 ಗ್ಲಾಸ್ ತೂರ್ ದಾಲ್. ತೊಗರಿಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ನಿಮಗೆ ಇಷ್ಟ ಇರೋವಂತಹ ಎಲ್ಲ ವೆಜಿಟೇಬಲ್ಸ್, ಹೆಲ್ದಿ ತಾನೇ, ಎಲ್ಲ ವೆಜಿಟೇಬಲ್ಸ್ನ ಹಾಕಿ ನಾನು ಪೊಟ್ಯಾಟೊ, ಬೀನ್ಸ್, ಕ್ಯಾರೆಟ್, ಪೀಸ್ ಎಲ್ಲ ಹಾಕಿದ್ದೀನಿ. ಅದನ್ನೆಲ್ಲ ಕುಕ್ಕರಲ್ಲಿ ದಾಲ್, ಮಿಲ್ಲೆಟ್ ಹಾಗೂ ವೆಜಿಟೇಬಲ್ಸ್ನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ. 4 ವಿಷಿಲೇ ಇಟ್ಬಿಡಿ. ಉಪ್ಪು ಹಾಕ್ಕೊಳ್ಳಿ, ಮರಿಬೇಡಿ. 4-5 ವಿಷಿಲ್ ಇಟ್ಕೊಳ್ಳಿ, ಪರವಾಗಿಲ್ಲ. ಅದು ಎಷ್ಟು ಮುಷಿ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನ್ನದು ಟ್ರೈಪಾಯ್ಡ್ ಇಲ್ಲ, ಸೊ ಏನೇನೋ ಸರ್ಕಸ್ ಮಾಡಿಬಿಟ್ಟು ಕ್ಯಾಮ್ರಾ ಇಟ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನಿವಾಗ ಬಿಸಿಬೇಳೆ ಬಾತ್ಗೋಸ್ಕರ ಆನಿಯನ್ನ ಕಟ್ ಮಾಡಿ ಇಡ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಬೋದು, ಬಟ್ ನಾನು ಆ್ಯಕ್ಚುಲಿ ಉದ್ದ ಕಟ್ ಮಾಡಿ ಒಂದು ಸ್ಲಿಟ್ ಕೊಡ್ತಾ ಇದ್ದೀನಿ ಅಷ್ಟೇ. ತುಂಬಾ ಸಣ್ಣದಾಗಿ ಕಟ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಚೆನ್ನಾಗಿ ಫ್ರೈ ಆದರೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಡನ್. ನನ್ನ ಬಿಗ್ಗೆಸ್ಟ್ ಕೆಲಸ ಅದಲ್ಲ, ಈ ಆನಿಯನ್ ಕಟ್ ಮಾಡೋದು. ಇಟ್ಸ್ ಡನ್. ಸೊ 2 ಟೊಮೆಟೊ ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಒಂದು ಸಣ್ಣದು, ಒಂದು ಮೀಡಿಯಮ್ ಸೈಜ್ ಟೊಮೆಟೊ. ನನಗೆ ಬಿಟ್ಬಿಡ್ತು, ಮತ್ತೆ ವಾಶ್ ಮಾಡ್ಕೊಂಬರಬೇಕು. ಸೊ ಇದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ. ಮತ್ತೆ ವಾಶ್ ಮಾಡ್ಕೊಂಡು ತೊಗೊಂಬಂದೆ. ಲೆಟ್ಸ್ ಕಟ್. ಏನು ಮನೆಯಲ್ಲಿ ಈ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ತಿಳ್ಕೊಬೇಡಿ. ನಾನು ಆಫೀಸಿಂದ ಬಂದು ಫ್ರೆಶನ್ ಅಪ್ ಆಗಿ ಫಸ್ಟಿಗೆ ಅದನ್ನು ಬೇಯಕ್ಕೆ ಇಟ್ಬಿಟ್ಟೆ. ಅದಾದಮೇಲೆ ಐ ಥಾಟ್ ಕಟ್ ಎಲ್ಲ ಬಿಟ್ಬಿಡೋಣ, ಸ್ವಲ್ಪ ವಿಶಿಲಾಗಿ ಆರೋಷ್ಟೊತ್ತಿಗೆ ಇದೆಲ್ಲ ರೆಡಿಯಾಗಿರುತ್ತೆ. ಅದಾದಮೇಲೆ ಒಗ್ಗರಣೆ ಕೊಡಬೇಕು, ಯಾಕಂದರೆ ಇದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನೀಟಾಗಿ ಇದನ್ನು ಫ್ರೈ ಮಾಡಬೇಕಲ್ವಾ, ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ನೋಡುವ. ಸೊ ಟೊಮ್ಯಾಟೊ ರೆಡಿ ಇದೆ, ಟೊಮ್ಯಾಟೊ ರೆಡಿಯಾಗಿದೆ, ಈರುಳ್ಳಿ ರೆಡಿಯಾಗಿದೆ. ನೆಕ್ಸ್ಟ್ ಪ್ರೊಸೀಜರ್ಸ್ ಸಿಂಪಲ್. ಕಡಾಯಿ ತಗೊಳ್ಳಿ, ಬೇಕಂದರೆ ತುಪ್ಪ ಹಾಕಿ. ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಕ್ಯಾಶ್ಯೂ ನಟ್ ಹಾಕಿಬಿಟ್ಟು ಕರಿಬೇವು ಸೊಪ್ಪು ಹಾಕ್ಬೋದು. ನಮ್ಮ ಮನೇಲಿ ಖಾಲಿಯಾಗಿತ್ತು, ಅದಕ್ಕೆ ನಾನು ಹಾಕಿಲ್ಲ. ಅದಾದಮೇಲೆ ಆನಿಯನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಅಡುಕಳೆ ಬಿಸಿಬೇಳೆಬಾತ್ ಪೌಡರ್. ಸೊ ಸ್ವಲ್ಪ 1-2 ಸ್ಪೂನಷ್ಟು ಅಡುಕಳೆ ಬಿಸಿಬೇಳೆಬಾತ್ ಪೌಡರ್, ಚಿಲ್ಲಿ ಪೌಡರ್, ಇಂಗು, ಅರಿಶಿನ ಪುಡಿ, ಜೊತೆಗೆ ಹುಳಿ ವಾಟರ್ ಅಂದರೆ ಟ್ಯಾಮರಿಂಡ್ ವಾಟರ್ನ ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಾದಮೇಲೆ ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಮಿಲ್ಲೆಟ್ನ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ಬಿಸಿಬೇಳೆಬಾತ್ ರೆಡಿ ಟು ಈಟ್.